ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇನ್ನು ಇವತ್ತು ಬಂದು ಗುರುವಾರ, ಟೈಮ್ ಬಂದುಬಿಟ್ಟು ಆಗಲೇ 7 ಕಾಲಾಗಿತ್ತು ನಾನು ವ್ಲಾಗ್ ಸ್ಟಾರ್ಟ್ ಮಾಡೋಷ್ಟೊತ್ತಿಗೆ. ಇನ್ನು ಬೆಳಗ್ಗೆನೇ ಬೇಗ ಇದ್ಬಿಟ್ಟು ಇನ್ನು ಅಲ್ಲೇ ಸ್ನಾನ ಮಾಡಿಕೊಂಡು ಮತ್ತೆ ಮನೆಗೆ ಬಂದು ಕಸ ಗುಡಿಸಿ ಇನ್ನು ಸ್ವಲ್ಪ ನೆಲ ಒರೆಸ್ಕೊಂಡು ಇನ್ನು ಬಾಗಿಲೆಲ್ಲ ತೊಳೆದು ಮತ್ತು ಹೊರಗೆಲ್ಲ ಸ್ವಲ್ಪ ನೀಟಾಗಿ ಒರೆಸ್ಕೊಂಡು, ಇವತ್ತು ಗುರುವಾರ ಅಲ್ವಾ, ಇನ್ನು ರಾಯರ ಪೂಜೆ ಮಾಡಿ ತುಂಬ ದಿನ ಆಗ್ಬಿಡ್ತು. ತುಂಬ ದಿನ ಏನು ಫ್ರೆಂಡ್ಸ್, ನಿಜವಾಗ್ಲೂ ಹೇಳೋದಕ್ಕೆ ಆಗ್ತಾಯಿಲ್ಲ, ಅಷ್ಟು ದಿನ ಆಯಿತು. ತಿಂಗಳನ್ಗಟ್ಲೆ ಗ್ಯಾಪ್ ಆಗಿಬಿಡ್ತು, ಸರಿಯಾಗಿ ಪೂಜೆನೇ ಮಾಡಿರಲಿಲ್ಲ. ಇನ್ನು ಇಲ್ಲಿಗೆ ಆವಾಗ ಊರಿಂದ ಇಲ್ಲಿಗೆ ಬಂದಿದ್ನಲ್ವ, ಇಲ್ಲೊಂದು 2 ತಿಂಗಳಿದ್ದೆ. ಆದರೂ ನನಗೆ ಪೂಜೆ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಮನೆಯಲ್ಲಿ ಕೂಡ. ಮತ್ತು ಅಲ್ಲಿದ್ದರೂ ಕೂಡ ಅಷ್ಟೇ, ಮತ್ತು ಅಲ್ಲಿ ಕೂಡ ಸರಿಯಾಗಿ ಪೂಜೆ ಮಾಡಿರಲಿಲ್ಲ. ಏನೋ ಒಂಥರ ನನಗೆ ಒಟ್ಟು ಮೈಂಡೇ ಒಂಥರ ಅನ್ನಿಸ್ತಾಯಿತ್ತು ಪೂಜೆ ಮಾಡದೇ ಇರೋದಕ್ಕೆ. ಅದಕ್ಕೆ ಇನ್ನು ಸ್ಟಾರ್ಟ್ ಮಾಡಿಬಿಡೋಣ ಈ ಸರಿ, ಏನೂ ಕೂಡ ತೊಂದರೆ ಇಲ್ಲ, ಆರಾಮಾಗೆ ಮಾಡ್ಕೊಂಡು ಹೋಗ್ಬೋದಂತ ಹೇಳಿಬಿಟ್ಟು ಇನ್ನು ಇವತ್ತು ಗುರುವಾರ ಒಳ್ಳೆ ದಿನ ಕೂಡ. ಇನ್ನು ಬೇಗ ಎದ್ದು ಕೆಲಸಗಳೆಲ್ಲ ಸ್ಟಾರ್ಟ್ ಮಾಡಿಬಿಟ್ಟು ಇನ್ನು ಪೂಜೆ ಎಲ್ಲ ಮುಗಿಸಿ ಇವಾಗ ಟೀ ಮಾಡ್ತಾಯಿದ್ದೀನಿ. ಇನ್ನು ಹಾಲು ಉಗ್ಸೋದು ಅದೆಲ್ಲ ಕೂಡ ನಾವೇನು ಇಟ್ಕೊಳ್ಳಿಲ್ಲ, ಸುಮ್ಮನೆ ಬೇಡ ಅಂತ ಹೇಳಿ. ಕೆಲವೊಂದು ಹತ್ರ ನಾನು ಕೇಳ್ಪಟ್ಟೆ, ಸುಮ್ಮನೆ ಬಾಡಿಗೆ ಮನೆಯಲ್ಲೇ ಆಗಲಿ ಇಲ್ಲ ಬೇರೆ ಒಟ್ಟು ನಮ್ಮ ಸ್ವಂತ ಮನೆಯನ್ನು ಬಿಟ್ಟಿನ ಬೇರೆ ಮನೆಯಲ್ಲೆಲ್ಲ ಕೂಡ ಹಾಲು ಉಗ್ಸ್ಬಾರ್ದು ಅಂತ ಕೇಳ್ಪಟ್ಟೆ. ಹಾಗಾಗಿ ಸುಮ್ಮನೆ ಯಾಕೋ ಬೇಡ ಅನ್ನಿಸ್ತು ಮನಸ್ಸು ಕೂಡ. ಅದಕ್ಕೆ ಬಿಡು ಅಂತೇಳ್ಬಿಟ್ಟು ಇನ್ನು ಸುಮ್ಮನೆ ನಾರ್ಮಲಾಗೆ ಯಾವ ಥರ ಡೈಲಿ ನಾವು ಇದು ಮಾಡ್ತಾಯಿರ್ತೀವೋ ಅದೇ ಥರನೇ ಸ್ಟಾರ್ಟ್ ಮಾಡಿದೆ. ಇನ್ನು ಫಸ್ಟು ಸ್ವಲ್ಪ ಹಾಲು ಇಟ್ಬಿಟ್ಟು ಹಾಲಿಗೆ ಸಕ್ಕರೆ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಆದಮೇಲೆ ಇನ್ನು ಟೀ ಸೊಪ್ಪು ಹಾಕ್ಬಿಟ್ಟು ಟೀಗೆ ಇಟ್ಟಿದ್ದೀನಿ. ಅಂದರೆ ಒಬ್ಬೊಬ್ರ ಮೈಂಡ್ಸೆಟ್ ಒಂದೊಂದು ಥರ ಇರುತ್ತೆ, ಅಂದರೆ ಅವ್ರು ಯೋಚನೆ ಮಾಡೋದ್ರ ಮೇಲೆ ಡಿಪೆಂಡ್ ಇರುತ್ತೆ. ಹಾಗಾಗಿ ನನಗೆ ಕೂಡ ಯಾಕೋ ಸರಿ ಅನ್ನಿಸ್ತು, ಇನ್ನು ಬೇಡ ಬಿಡು ಅಂತೇಳ್ಬಿಟ್ಟು ಇನ್ನು ಇವತ್ತು ಫಸ್ಟ್ನೇ ದಿನ ಇನ್ನು ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು. ಇನ್ನು ಪೂಜೆ ಅಂತೂ ಚೆನ್ನಾಗಾಯಿತು, ಬಟ್ ಒಂದೇ ಒಂದು ಪ್ರಾಬ್ಲಮ್ ಇತ್ತು, ಹೂವು ಇರಲಿಲ್ಲ. ಇನ್ನು ಇರಲಿ ಬಿಡು, ಏನು ಮಾಡೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಇನ್ನು ಇರೋದ್ರಲ್ಲಿ ಇದು ಮಾಡಿಕೊಂಡೆ. ಇನ್ನು ಇವರಪ್ಪ ಬಂದುಬಿಟ್ಟು ಇಲ್ಲೇ ದೃಷ್ಟಿ ತೆಗಿತಾ ಇದ್ದಾನೆ ಮಗನಿಗೆ. ಅವನಿಗೆ ನೆನ್ನೆ ಹುಟ್ಟಿದ ಹಬ್ಬ ಇತ್ತಲ್ಲ, ಟೀ ಶರ್ಟು ಪ್ಯಾಂಟು ಹಾಕ್ಕೊಂಡು ಒಂಥರ ಚೆನ್ನಾಗಿ ಕಾಣಿಸ್ತಾ ಇದ್ದ. ಗೊತ್ತಿಲ್ಲ, ನೈಟ್ ಫುಲ್ಲು ನಾನು ನೆನ್ನೆನೇ ಅಂದರೆ ನೈಟೇ ದೃಷ್ಟಿ ತೆಗಿಯೋಣ ಅಂತ ಅಂದ್ಕೊಂಡಿದ್ವಿ. ಹಂಚಿ ಕಡ್ಡಿ ಅಂತೂ ಸಿಗಲಿಲ್ಲ ಅರ್ಜೆಂಟಿಗೆ. ಅದಕ್ಕೆ ಅವರಪ್ಪ ಇದ್ಬಿಟ್ಟು ಬೆಳಗ್ಗೆ ತಂದು ಕೊಡ್ತೀನಿ ತೆಗಿಯೋಣ ಬಿಡು ಅಂತಂದರು. ಏನಂದರೆ ಚೆನ್ನಾಗಿ ರೆಡಿಯಾಗಿ ಚೆನ್ನಾಗಿ ಕಾಣಿಸ್ತಾ ಇದ್ನಲ್ವ, ಹಾಗಾಗಿ ನೈಟೆಲ್ಲ ಕೂಡ ಅವ್ನು ಯಾಕೊಂಥರ ಸುಸ್ತು ಮೇಲಿದ್ದ, ಮತ್ತು ಅವಾಗವಾಗ ಮುಳುಗೋ ಥರನೂ ಮುಳುಗ್ತಾ ಇದ್ದೆ ಸುಮ್ಮನೆ. ಅದಕ್ಕೆ ಅನ್ನಿಸ್ತು ನನಗೆ ಇವನಿಗೆಲ್ಲ ಸ್ವಲ್ಪ ದೃಷ್ಟಿ ಜಾಸ್ತಿ ಆಗಿಬಿಟ್ಟಿದೆ, ಅದಕ್ಕೆ ಈ ಥರ ಮಾಡ್ತಾಯಿದ್ದೇನೆ ಅಂತ ಹೇಳಿ. ಸುಸ್ತು ಕೂಡ ಆಗಿತ್ತು ಅವನಿಗೆ. ಅದಕ್ಕೆ ನಾವು ಬೆಳಗ್ಗೆನೇ ಅವರಪ್ಪ ಇನ್ನು ಹಂಚಿ ಕಡ್ಡಿ ಕಿತ್ಕೊಂಬಂದ್ಬಿಟ್ಟು ಇನ್ನು ದೃಷ್ಟಿ ತೆಗೆದ್ಬಿಟ್ಟು ನಾವು ಬೊಟ್ಟಿಟ್ಟು ಅಲ್ಲಿಗೆ ಸೈ ಅಂದರು. ಹಿಂಗೆ ಇರುತ್ತೆ ಇನ್ನು ಮಕ್ಕಳು ಅಂತಂದಮೇಲೆ ತುಂಬ ಇದು. ಅವರೆಷ್ಟೇ ದೊಡ್ಡವರಾದರೂ ಕೂಡ ಜಾಸ್ತಿ ತಂದೆ ತಾಯಿ ಕಣ್ಣಿನ ದೃಷ್ಟಿನೇ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ನೆನ್ನೆ ಅಷ್ಟೇ ಸ್ವಲ್ಪ ಫೋಟೋ ಹಿಡಿಯೋದು ಮತ್ತು ವೀಡಿಯೋ ತಗೊಳ್ಳೋದು ಅದೆಲ್ಲ ಜಾಸ್ತಿ ಆಗಿಬಿಡ್ತು. ಇನ್ನು ನಾನೇ ಸ್ವಲ್ಪ ಸರಿಯಾಗಿ ನೋಡಿಬಿಟ್ಟೆ, ಅವನು ಚೆನ್ನಾಗಿ ನೋಡಿಬಿಟ್ಟೆ, ಎಷ್ಟು ಬೇಗ ದೊಡ್ಡವನಾಗ್ತಾ ಇದ್ದಾನೆ ನನ್ನ ಮಗ ಅಂತ ಅನ್ನಿಸ್ತಾ ಇತ್ತು. ಹಾಗಾಗಿ ಸ್ವಲ್ಪ ಜಾಸ್ತಿ ದೃಷ್ಟಿನೇ ಆಗಿಬಿಟ್ಟಿತ್ತು, ನಮ್ಮ ದೃಷ್ಟಿನೇ ತಾಕಿದೆ ಅವನಿಗೆ. ಅದಕ್ಕಿನ್ನೆಲ್ಲ ತೆಗೆದ್ಬಿಟ್ಟು ಇನ್ನು 3 ಜನನೂ ಇನ್ನು ಟೀ ಕುಡಿದ್ವಿ. ಗುಂಡನ್ನು ಕೊಡೋದಿಲ್ಲ, ಇನ್ನು ನಾನು ನಮ್ಮ ಮನೆಯವರು ಟೀ ಕುಡಿದ್ಬಿಟ್ಟು ಇನ್ನು ಕೆಲಸ ಸ್ಟಾರ್ಟ್ ಮಾಡಿದ್ವಿ. ಇನ್ನು ಇವತ್ತು ಬಂದುಬಿಟ್ಟು ನಾನು ಹಿರಿಯೂರಿಗೆ ಹೋಗಬೇಕಾಗಿತ್ತು. ಇನ್ನು ನಮ್ಮ ಚಿಕ್ಕಪ್ಪ ಬರ್ತಾರೆ, ಚಿಕ್ಕಪ್ಪ ಬರ್ತೀನಿ ಅಂತ ಫೋನ್ ಮಾಡಿದರು. ಅಂದರೆ ಇಷ್ಟು ದಿನಕ್ಕೆ ಹೋಗಬೇಕಾಗಿತ್ತು. ಇನ್ನು ಅವ್ರಿಗೆ ಸ್ವಲ್ಪ ಬರೋದಕ್ಕಾಗಲಿಲ್ಲ ಅಂತ ಹೇಳ್ಬಿಟ್ಟು ಇನ್ನು ಇವತ್ತು ಬರ್ತೀನಿ ಅಂತ ಫೋನ್ ಮಾಡಿದರು. ಅದಕ್ಕೆ ನಾನು ಸ್ವಲ್ಪ ಮನೇಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ಹೋಗ್ಬಿಡೋಣ, ಮತ್ತೆ ಬಂದು ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಇನ್ನು ಬೆಳಗ್ಗೆನೇ ಸ್ವಲ್ಪ ಪಾತ್ರೆ ಎಲ್ಲ ಇತ್ತು, ತೊಳೆದ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿ ಹೋಗ್ತಾಯಿದ್ದೀನಿ. ಇನ್ನು ಅಡುಗೆ ಬಂದುಬಿಟ್ಟು ನಾನು ಏನು ಅಡುಗೆ ಮಾಡಿರಲಿಲ್ಲ. ನೆನ್ನೆ ಒಂದು ಹುಟ್ಟಿದ ಹಬ್ಬ ಇತ್ತು ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರು ಬಿರಿಯಾನಿ ಎಲ್ಲ ಪಾರ್ಸಲ್ ತರಿಸಿದ್ರು. ಹಾಗಾಗಿ ಸ್ವಲ್ಪ ಮಿಕ್ಕಿತ್ತು ಬಿರಿಯಾನಿ ಕೂಡ, ಹಂಗೆ ಎತ್ತಿಟ್ಟಿದ್ವಿ. ಅದಕ್ಕೆ ಬೆಳಗ್ಗೆ ಅವರಿಗೆ ಬಿಸಿ ಮಾಡಿಕೊಟ್ಬಿಟ್ಟು, ಒಳಗೆ ತೊಗೊಂಡಿಲ್ಲ ನಾನು, ಹೊರಗಡೆನೇ ಒಲೆ ಇದೆ ಅಲ್ವಾ, ಒಲೆ ಮೇಲೆ ಬಿಸಿ ಮಾಡಿಕೊಟ್ಬಿಟ್ಟು ಇನ್ನು ಗುಂಡನಿಗೂ ಮತ್ತು ನಮ್ಮ ಮನೆಯವರಿಬ್ಬರು ತಿಂದರು. ನಾನು ಗುರುವಾರ ತಿನ್ನಲ್ಲ ನಾನ್ ವೆಜ್ಜು, ಹಾಗಾಗಿ ನನಗೆ ಸುಮ್ಮನೆ ಟೀ ಕುಡಿದ್ಬಿಟ್ಟು ರಸ್ಕಿತ್ತು, ಇನ್ನು ರಸ್ಕು ತಿಂದ್ಬಿಟ್ಟು ಟೀ ಕುಡಿದು ಇನ್ನು ಹೋಗಿ ಬರೋಣ, ಹೋಗಿ ಬಂದಮೇಲೆ ಅಡುಗೆ ಮಾಡ್ಕೊಳ್ಳೋಣ ಅಂತ ಹೇಳಿ ಇನ್ನು ಬೇಗ ಹೊರಡ್ತಾ ಇದ್ದೀನಿ. ಬರೋಷ್ಟೊತ್ತಿಗೆ ಮಧ್ಯಾಹ್ನ ಆಗುತ್ತೆ ಅಂತೇಳಿ. ಇನ್ನು ಚಿಕ್ಕಪ್ಪ ಬರೋಷ್ಟೊತ್ತಿಗೆ ನಾನು ಹಿರಿಯೂರಲ್ಲಿ ಇರ್ತೀನಿ, ನಮ್ಮ ಚಿಕ್ಕಪ್ಪ ಚಳ್ಳಕೆರೆಯಿಂದ ಬರಬೇಕಲ್ವ, ಹಾಗಾಗಿ ಸ್ವಲ್ಪ ಲೇಟ್ ಆಗುತ್ತೆ ಅವ್ರು ಬರೋದು. ಅವ್ರು ಬರೋಷ್ಟೊತ್ತಿಗೆ ನಾನು ಆರಾಮಾಗಿ ಹೋಗ್ಬೋದು ಅಂತ ಹೇಳಿ ಇನ್ನು ಅಷ್ಟರೊಳಗೆ ಕೆಲಸ ಏನಾದರೂ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ಇನ್ನು ನಮ್ಮ ಮನೆಯವರು ಗುಂಡನ್ನ ಅಂಗನವಾಡಿ ಕರ್ಕೊಂಡೋಗಿ ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ಕರ್ಕೊಂಡೋಗಿದ್ರು. ಇನ್ನು ಅಷ್ಟರೊಳಗೆ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊತಾ ಇದ್ದೀನಿ. ಇಷ್ಟು ವರ್ಷ ಆದರೂ ಕೂಡ ನಮ್ಮ ಮದುವೆ ಆಗಿ ನಮ್ಮ ಮನೆ ಅಂದರೆ ನಮ್ಮ ತವ್ರ ಮನೆ ಕಡೆಯವ್ರು ಯಾರೂ ಕೂಡ ಬಂದಿರಲಿಲ್ಲ. ಇನ್ನು ಫಸ್ಟ್ ಟೈಮ್ ನಮ್ಮ ಅಣ್ಣ ಬಂದುಬಿಟ್ಟು ಇನ್ನು ಅವತ್ತು
ಇದು ಅಂದರೆ ಐಟಮ್ ಎಲ್ಲ ಹಾಕ್ಕೊಂಬಂದಿದ್ರಲ್ಲ, ಹಾಕ್ಕೊಬಂದು ಇಲ್ಲೇ ಹಾಕೋಗಿದ್ದಷ್ಟೇ. ಅದಕ್ಕೆ ಇವತ್ತು ಚಿಕ್ಕಪ್ಪ ಬರ್ತಾ ಇದ್ದಾರೆ. ಸ್ವಲ್ಪ ಊರಿಗೆ ಕರ್ಕೊಂಬರೋಣ ಅಂತ ಅಂದ್ಕೊಂಡೆ, ಬಟ್ ಚಿಕ್ಕಪ್ಪ ಇದ್ಬಿಟ್ಟು ಗೋಡೆ ಕೆಲಸ ಎಲ್ಲ ಹಂಗೆ ಇದೆಯಮ್ಮ, ಮತ್ತೆ ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ತಾಯಿದ್ರು. ಹಂಗೆ ಬಂದು ಬೇಕಾದ್ರೆ ಒಂದಿನ ಇದ್ದು ಹೋಗ್ರಂತೆ, ಬನ್ನಿ ಬೇಕಾದರೆ ಬೆಳಗ್ಗೆ ಬಂದು ಸಾಯಂಕಾಲ ಹೋಗೋಣ ಬನ್ನಿ ಚಿಕ್ಕಪ್ಪ ಅಂದರೂ ಕೂಡ ಅವ್ರಿಗೆ ಬರೋದಕ್ಕಾಗಲಿಲ್ಲ. ಸರಿ ಬಿಡು, ಮತ್ತೆ ಯಾವಾಗಾದರೂ ಫ್ರೀ ಇದ್ದಾಗ ಬರ್ತಾರಂತ ಹೇಳ್ಬಿಟ್ಟು ಇನ್ನು ನಾನು ಕೂಡ ಫೋರ್ಸ್ ಮಾಡೋಕ್ಕೆ ಹೋಗಲಿಲ್ಲ. ಯಾಕೆಂದರೆ ಅಲ್ಲಿ ಮನೆ ಹತ್ರ ಯಾವಾಗಲೂ ಇರಬೇಕಲ್ವ, ಹೊಸ ಮನೆ ಬೇರೆ ಕಟ್ಟಿಸ್ತಾ ಇದ್ದಾರೆ, ಮತ್ತು ಗೋಡೆಗೆಲ್ಲ ನೀರು ಹಾಕೋದು ಅದೆಲ್ಲ ಸ್ವಲ್ಪ ಕೆಲಸ ಇದ್ದೇ ಇರುತ್ತೆ ನೋಡ್ಕೊಳ್ಳೋದು. ಅದಕ್ಕೆ ಅವರು ಆಗೋದಿಲ್ಲ ಅಂದರೆ ನೆಕ್ಸ್ಟ್ ಯಾವಾಗಾದರೂ ಬರ್ತೀನಿ ಬಿಡಮ್ಮ ಅಮ್ಮನ ಕರ್ಕೊಂಡು ಅಂತ ಹೇಳಿದರು. ಸರಿ ಬಿಡು ಚಿಕ್ಕಪ್ಪ ಅಂತ ಹೇಳ್ಬಿಟ್ಟು ಇನ್ನು ಹಂಗೆ ಫೋನಲ್ಲಿ ಮಾತಾಡ್ತಾ ಇದ್ದೆ. ಇನ್ನು ಬಂದುಬಿಟ್ಟು ಇನ್ನು ಪಾತ್ರೆ ತೊಳೆದೆಲ್ಲ ಆಯಿತು. ಇನ್ನು ಇವಾಗ ಸ್ವಲ್ಪ ರೆಡಿ ಆಗ್ತಾಯಿದ್ದೀನಿ. ನಮ್ಮ ಚಿಕ್ಕಪ್ಪ ಬಂದುಬಿಟ್ಟು ಏನಕ್ಕೆ ಬರ್ತಾಯಿದ್ದಾರೆ ಅಂದರೆ ನನಗೆ ಮಿಕ್ಸಿ ತೊಗೊಂಬರ್ತಾ ಇದ್ದಾರೆ. ಇನ್ನು ಚಿಕ್ಕಮ್ಮ ಬಂದು ಊರಲ್ಲಿ ಮಿಕ್ಸಿ ತೊಗೊಂಡಿದ್ರಂತೆ, ಹೊಸ ಮಿಕ್ಸಿ. ಇನ್ನು ನಮ್ಗೆ ಇವಾಗ ನಾವು ಈ ತೋಟದಲ್ಲಿ ಇದ್ದೀವಲ್ವ, ನಮಗೆ ಎಮರ್ಜೆನ್ಸಿ ಬೇಕಾಗಿತ್ತು ಮಿಕ್ಸಿ, ಅದಕ್ಕೆ ತೊಗೊಳೋಣ ಅಂತ ನಾವು ಕೂಡ ಅಂದ್ಕೊಂಡಿದ್ವಿ. ಇನ್ನು ಅಷ್ಟರಲ್ಲಿ ಚಿಕ್ಕಮ್ಮ ತೊಗೊಂಡಿಟ್ಕೊಂಡಿದ್ರು. ಸರಿ ಬಿಡು, ನಾನು ತೊಗೊಂಡಿಟ್ಕೊಂಡಿದ್ದೀನಿ, ನೀನೇನು ತೊಗೊಳಕ್ಕೆ ಹೋಗಬೇಡ, ಚಿಕ್ಕಪ್ಪನ ಹತ್ರ ಕಳಿಸ್ತೀನಿ, ಬಂದು ಇಸ್ಕೊಂಡು ಹೋಗು ಹಿರಿಯೂರಿಗೆ ಬಂದು ಅಂತಂದರು. ಇನ್ನು ನಮಗೂ ಕೂಡ ಎಮರ್ಜೆನ್ಸಿ ಬೇಕಾಗಿತ್ತಲ್ವ, ಸರಿ ಬಿಡು ಅಂತೇಳ್ಬಿಟ್ಟು ನೆಕ್ಸ್ಟ್ ಯಾವಾಗಾದರೂ ಅಮೌಂಟ್ ಇದ್ದಾಗ ಕೊಡೋಣ ಅಂತ ಹೇಳಿ ಇನ್ನು ಸುಮ್ಮನೆ ಇಸ್ಕೊಂಬರಕ್ಕೆ ಹೋಗ್ತಾಯಿದ್ದೀನಿ. ಅಷ್ಟೇ, ತಂದೆ ತಾಯಿ ಆಗಲಿ ಯಾರೇ ಆಗಲಿ ಮಕ್ಕಳಿಗೆ ಏನಾದರೂ ಕೊಡಿಸ್ತೀವಿ ಅಂತಂದಾಗ ಒಂಥರ ಖುಷಿಯಾಗಿ ಕೊಡ್ತಾರಲ್ಲ, ಅದೇ ಒಂಥರ ಖುಷಿ. ಇನ್ನು ನಾನು ಬೇಡ ಅಂತಂದರೆ ನಮ್ಮ ಚಿಕ್ಕಮ್ಮ ಇದ್ಬಿಟ್ಟು ಇರಲಿ ಪರವಾಗಿಲ್ಲ, ತಗೋ ಇವಾಗ ಬೇಕಾಗುತ್ತೆ ನಿನಗಂತ ಕೂಡ ಹೇಳಿದರು. ಸರಿ ಬಿಡು ಅಂತ ಹೇಳ್ಬಿಟ್ಟು ಇನ್ನು ಇಸ್ಕೊಂಬರೋದಕ್ಕೆ ರೆಡಿಯಾಗಿ ಹೋಗ್ತಾಯಿದ್ದೀನಿ. ಇನ್ನು ನಮ್ಮ ಮನೆಯವರು ಅವನ್ನ ಬಿಟ್ಬಿಟ್ಟು ಇನ್ನು ಬರ್ತೀನಿ ಬೇಗ ರೆಡಿ ಆಗು ಅಂತ ಕೂಡ ಹೇಳಿದರು. ಇನ್ನು ಟೈಮ್ ಬಂದು ಆಗಲೇ ಒಂದು 11 ಗಂಟೆ ಹಂಗೆ ಹತ್ತತ್ರ ಆಗ್ತಾಯಿತ್ತು. ಇನ್ನು ಬಸ್ಸೆಲ್ಲ ಹೋಗ್ಬಿಟ್ಟಿದ್ವು. ನಮ್ಮೂರಿಂದ ಹೋಗೋ ಬಸ್ ಮಾತ್ರ ಒಂದೇ ಒಂದು ಬಸ್ಸು ಬೆಳಗ್ಗೆ 8 ಹೋಗ್ಬಿಡುತ್ತೆ ಗೌರ್ಮೆಂಟು, ಮತ್ತು ವಾಪಸ್ಸು 5 ಬರುತ್ತೆ. ಅಲ್ಲಿಂದ ಮತ್ತೆ ಒಂದು ಬಸ್ಸು ಇಲ್ಲ, ಒಂದು ಆಟೋನೇ ಇಲ್ಲ ನಮ್ಮೂರಿಂದ. ನಾವು ಬಂದುಬಿಟ್ಟು ಗೇಟಿಗೆ ಹೋಗಬೇಕು, ನಮ್ಮೂರು ಗೇಟಿಗೆ. ಅಲ್ಲಿಗೆ ಹೋದರೆ ಆ ಕಡೆ ಸೂರಪ್ಪನಟ್ಟಿ ಮತ್ತು ಈ ಕಡೆಯಿಂದ ಬೇರೆ ದಸುಡಿಯಿಂದ ಎಲ್ಲ ಕೂಡ ಆಟೋಗಳು ಬರ್ತಾ ಇರ್ತವೆ. ಹಾಗಾಗಿ ನಮಗೆ ಆಟೋಗಳಿಂದ ಸಿಗ್ತವೆ, ಅವಾಗ ಆರಾಮಾಗಿ ಹೋಗ್ಬೋದು. ತೀರ ಈ ಕಡೆ ಬರಲಿಲ್ಲ ಅಂದರೆ ದಿಂಡವರ ಅಂತ ಇದೆ, ಅಲ್ಲಿಗೆ ಹೋದರೂ ಕೂಡ ಆಟೋಗಳು ಇರ್ತವೆ. ಅದಕ್ಕೆ ನಮ್ಮ ಚಿಕ್ಕಪ್ಪ ಬರೋಷ್ಟೊತ್ತಿಗೆ ನಾನು ಆಟೋಗೆ ಹೋಗೋಣ ಅಂತೇಳ್ಬಿಟ್ಟು ಇನ್ನು ಹೊರಟೆ, ಬೇಗ ಹೋಗೋಣ ಅಂತ. ಇನ್ನು ಅಷ್ಟರಲ್ಲಿ ನಮ್ಮ ಮನೆಯವರು ಕೂಡ ಗುಂಡನ್ನ ಬಿಟ್ಟು ಇನ್ನು ಬಂದರು, ಹೋಗೋಣ ಬಾ ಅಂತೇಳ್ಬಿಟ್ಟು. ಇನ್ನು ನಾನು ನಮ್ಮ ಮನೆಯವರಿಬ್ಬರು ಕೂಡ ಇನ್ನು ಹೊರಟ್ವಿ. ಹೋಗ್ಬೇಕಾದ್ರೆ ಇನ್ನು ಆಟೋ ಬಂದಿರಲಿಲ್ಲ, ಅದಕ್ಕೆ ಇಲ್ಲೇ ನಿಲ್ಲಿಸಿದ್ರು. ಸ್ವಲ್ಪ ಆಯಿಲ್ ಸರ್ವಿಸ್ ಮಾಡಿಸ್ಬೇಕಿತ್ತು ಗಾಡಿದು. ಇನ್ನು ಅಲ್ಲೇ ಸ್ವಲ್ಪ ನೋಡಿ ಅಂತೇಳ್ಬಿಟ್ಟು ಇನ್ನು ಬಿಟ್ಟಿದ್ರು. ಎಲ್ಲ ರೆಡಿ ಮಾಡಿಸ್ತಾ ಇದ್ದಾರೆ. ಈ ಬೈಕಂತೂ ಸಿಕ್ಕಾಪಟ್ಟೆ ಓಡಿಬಿಟ್ಟಿದೆ ಪಾಪ, ಎಷ್ಟು ಓಡಿದೆ ಅಂದರೆ ಹೇಳೋದಕ್ಕಾಗೋದಿಲ್ಲ, ಅಷ್ಟು ಕಿಲೋಮೀಟ್ರ್ ಓಡಿಬಿಟ್ಟಿದೆ. ಇವಾಗಂತೂ ನಾವು ಮನೆಯಿಂದ ತೋಟಕ್ಕೆ, ತೋಟದಿಂದ ಮನೆಗೆ, ಮತ್ತೆ ಎಲ್ಲಿಗಾದ್ರೂ ಹೋಗ್ಬೇಕಂದ್ರೆ ಬರೀ ಇದೆ ಬೈಕೆ, ಸುತ್ತಾಡಿ ಅದು ಹೆಂಗಾಗಿದೆ ಅಂದರೆ ಪಾಪ, ಅದಕ್ಕೇನು ಮೈ ನೋವು ಬಂದಿದೆಯೋ ಇಲ್ಲೋ ಅನ್ನೋಷ್ಟು ಇದು ಅನ್ನಿಸ್ತಾ ಇದೆ, ಅಷ್ಟು ಓಡಿಬಿಟ್ಟಿದೆ. ಇನ್ನು ಫೈನಲಿ ಆಟೋ ಕೂಡ ಬಂತು. ಇನ್ನು ಆಟೋ ಹತ್ಕೊಂಡು ಇನ್ನು ಹೋಗ್ತಾಯಿದ್ದೀವಿ. ಇಬ್ಬರು ಕೂತ್ಕೊಂಡಿದ್ರು ಆಂಟಿಯರು, ಇನ್ನು ನಾನು ಹೋಗ್ಬಿಟ್ಟು ಇನ್ನು ಕೂತ್ಕೊಂಡೆ. ಇನ್ನು ಹೋಗ್ತಾ ಇದ್ರಂತೂ ಇನ್ನು ವಾತಾವರಣ ಸೂಪರಾಗಿರುತ್ತೆ. ಈ ಕಡೆ ಅಂತೂ ಬರೀ ಅಡಿಕೆ ಗಿಡ, ತೆಂಗಿನ ಗಿಡ, ಏನೇ ತೆಂಗಿನ ಗಿಡ ಎಕರೆ ಅಂದರೆ ಎಷ್ಟು ಎಕರೆಗೆ ಬೇಕಾದ್ರೆ ತೆಂಗಿನ ಮರ ಹಾಕಿದ್ದಾರೆ. ಬಟ್ ಕಾಯಿ ರೇಟ್ ಮಾತ್ರ ಕಡಿಮೆ ಇಲ್ಲ ಈ ಕಡೆ, ಸಿಕ್ಕಾಪಟ್ಟೆ ತೆಂಗಿನ ಮರಗಳು, ತೆಂಗಿನ ತೋಟ ಇದೆ. ಆದರೂ ಕೂಡ ಕಡಿಮೆ ಕೊಡಲ್ಲ, ಏನಿಲ್ಲ ಅಂದ್ರೂ 40 ರೂಪಾಯಿ 50 ರೂಪಾಯಿ ಒಂದು ಕಾಯಿ ಮಾರ್ತಾಯಿದ್ದಾರೆ. ಎಷ್ಟು ಹಾಕಿದ್ದಾರೆ ಅಂದರೆ ಸಿಕ್ಕಾಪಟ್ಟೆ ಹಾಕಿದ್ದಾರೆ. ಎಲ್ಲಿ ನೋಡಿದ್ರು ಕೂಡ ಬರೀ ತೆಂಗಿನ ಮರ, ಅಡಿಕೆ ಗಿಡನೇ. ಮನೆ ಮುಂದೆ ಸ್ವಲ್ಪ ಜಾಗ ಇದ್ರೂ ಕೂಡ ಆ ಜಾಗಕ್ಕೆ ಅಡಿಕೆ ಗಿಡ ಮತ್ತು ತೆಂಗಿನ ಮರ ಹಾಕಿ ಬೆಳೆಸ್ತಾ ಇರ್ತಾರೆ, ಅಷ್ಟಿರ್ತವೆ. ಆದರೂ ಇವಾಗ ಹಬ್ಬ ಸೀಸನ್ ಅಲ್ವಾ, ಹಬ್ಬ ಬಂದ್ರಂತೂ ಇನ್ನೂ ಫುಲ್ ಡಿಮ್ಯಾಂಡು. ಏನು ಕೊಂಡ್ಕೋಬೇಕು ಏನು ಕೊಂಡ್ಕೋಬಾರ್ದು ಅನ್ನೋಷ್ಟು ಕೂಡ ಕನ್ಫ್ಯೂಸ್ ಆಗ್ತಾ ಇರುತ್ತೆ, ಅಷ್ಟು ಡಿಮ್ಯಾಂಡ್ ಇಟ್ಬಿಟ್ಟಿದ್ದಾರೆ ಇವಾಗ. ಹಳ್ಳಿ ಕಡೆನೂ ಅಷ್ಟೇ, ಸಿಟಿಯಲ್ಲೂ ಅಷ್ಟೇ, ಸಖತ್ತು ರೇಟು, ತುಂಬ ರೇಟ್ ಆಗಿದೆ ಇವಾಗೆಲ್ಲ ಕೂಡ. ಇನ್ನು ಅಮ್ಮಮ್ಮ ಅಂದರೆ ಇನ್ನೊಂದು ವಾರ ಆಯ್ತು ಅಷ್ಟೇ ಹಬ್ಬ, ಇನ್ನು ಬಂದೇ ಬಿಡ್ತು. ಇನ್ನು ಅಷ್ಟರೊಳಗೆ ಎಲ್ಲ ಕೂಡ ಬೇಗ ಮಾಡ್ಕೋಬೇಕು. ಅದಕ್ಕೆ ಹಬ್ಬ ಬೇರೆ ಹತ್ರ ಬಂತಲ್ವ, ಇನ್ನು ನಮಗೆ ಏನಾದರೂ ಸಾಂಬಾರು ಅದು ಮಾಡೋದಕ್ಕೆ ಮಿಕ್ಸಿ ಎಮರ್ಜೆನ್ಸಿ ಬೇಕಿತ್ತು. ಅದಕ್ಕೆ ಇನ್ನು ಕೊಟ್ಟು ಕಳಿಸ್ತೀನಿ ಅಂತ ಹೇಳಿದ್ರಲ್ವ, ಇನ್ನು ಹೋಗ್ತಾಯಿದ್ದೀವಿ. ನೋಡ್ಬೋದು ದಾರಿಯಲ್ಲಿ ಹೋಗ್ತಾನೂ ಕೂಡ ಎಷ್ಟು ಮರ ಎಲ್ಲ ಕಾಣಿಸ್ತಾ ಇದೆ. ಇನ್ನು ಫೈನಲಿ ನಾನು ಹಿರಿಯೂರಿಗೆ ಹೋಗ್ಬಿಟ್ಟು ಇನ್ನು ಚಿಕ್ಕಪ್ಪ ಬರೋದು ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ತರಕಾರಿ ಬೇಕಾಗಿತ್ತು. ಇನ್ನು ಫಸ್ಟು ತರಕಾರಿ ತೊಗೊಳೋಣ ಅಂತ ಹೇಳ್ಬಿಟ್ಟು ಇನ್ನು ತರಕಾರಿ ತೊಗೊಂಡೆ. ಇನ್ನು ಚಿಕ್ಕಮ್ಮನಿಗೆ ಎಲೆ ಅಡಿಕೆ ಮತ್ತು
ಸ್ವಲ್ಪ ಇನ್ನು ಬೇರೆ ಐಟಮ್ಮು ಎಲೆ ಅಡಿಕೆ ಮತ್ತು ಹೊಗೆ ಪುಡಿ ಹಾಕ್ತಾರೆ ನಮ್ಮ ಚಿಕ್ಕಮ್ಮ. ಹೊಗೆ ಪುಡಿ ಎಲ್ಲ ತೊಗೊಂಡು ಇನ್ನು ಬಸ್ ಸ್ಟಾಪಿಗೆ ಬಂದೆ, ಗೌರ್ಮೆಂಟ್ ಬಸ್ ಸ್ಟ್ಯಾಂಡಿಗೆ. ಇನ್ನು ನಮ್ಮ ಚಿಕ್ಕಪ್ಪ ಗೌರ್ಮೆಂಟ್ ಬಸ್ ಹತ್ತಿದ್ದೀನಮ್ಮ, ಗೌರ್ಮೆಂಟ್ ಬಸ್ ಸ್ಟಾಪಲ್ಲಿರು ಬರ್ತೀನಿ ಅಂತ ಹೇಳಿದ್ರಲ್ವ. ಹಾಗಾಗಿ ಇನ್ನು ಇಲ್ಲಿಗೆ ಬಂದು ನಾನೇ ವೇಟ್ ಮಾಡ್ತಾಯಿದ್ದೀನಿ. ಅವ್ರನ್ನ ವೇಟ್ ಮಾಡ್ಸೋದು ಬೇಡ ಅಂತ ಹೇಳಿ ನಾನೇ ಮುಂಚೆ ಬಂದೆ. ಇನ್ನು ಬೇಕಾಗಿರೋ ತರಕಾರಿ ಎಲ್ಲ ತೊಗೊಂಡೆ. ಇನ್ನು ಮನೇಲಂತೂ ಏನೂ ತರಕಾರಿನೇ ಇರಲಿಲ್ಲ. ಇವಾಗ ಫಸ್ಟ್ ತರಕಾರಿ ತೊಗೊಂಡೋಗಿ ಅಡುಗೆ ಮಾಡಬೇಕಾಗಿತ್ತು. ಇನ್ನು ಮನೇಲೂ ಕೂಡ ಅಲ್ಲಿ ಊರಲ್ಲಿ ಕೂಡ ತರಕಾರಿ ಏನಿರಲಿಲ್ಲ. ಪಾಪ ಪವಿತ್ರ ಕೂಡ ಅದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತಾಯಿದ್ಲು ಅಡುಗೆ. ಅವ್ರ ಮನೇಲಿ ಅಂದರೆ ಆ ಮನೇಲೂ ಕೂಡ ತರಕಾರಿ ಏನಿರಲಿಲ್ಲ. ಏನಾದರೂ ಸ್ವಲ್ಪ ಅಲ್ಲಿ ತೊಗೊಂಡು ಬಂದು ಮಾಡ್ಕೊಡೋಣ ಅಂದರೂ ಕೂಡ ಇರಲಿಲ್ಲ. ಅದಕ್ಕೆ ಇವತ್ತು ಹೆಂಗೋ ಬಂದಿದ್ನೆಲ್ಲ 2 ಕೆಲಸ ಆಗುತ್ತೆ ಅಂತ ಹೇಳ್ಬಿಟ್ಟು ಇನ್ನು ಎಲ್ಲ ತೊಗೊಂಡು ಹೊರಟಿದ್ದೆ. ಇನ್ನು ನಮ್ಮ ಚಿಕ್ಕಪ್ಪ ಬಂದುಬಿಟ್ಟು ನನ್ನನ್ನು ಹುಡುಕ್ತಾ ಇದ್ದಾರೆ. ಅಲ್ಲಿ ಬ್ಯಾಗ್ ಇಟ್ಕೊಂಡಿದ್ದಾರಲ್ಲ ನಮ್ಮ ಚಿಕ್ಕಪ್ಪ, ಬಸ್ ಇಳಿದ ತಕ್ಷಣ ಹುಡುಕಾಡ್ತಾಯಿದ್ರು. ಇನ್ನು ಫೈನಲಿ ನಮ್ಮ ಚಿಕ್ಕಪ್ಪನ ಹತ್ರ ಮಾತಾಡಿಬಿಟ್ಟು ಎಲ್ಲರನ್ನೂ ಕೇಳಿ ಇನ್ನು ಆಟೋ ಸಿಕ್ತು. ಮತ್ತೆ ಆಟೋ ಹತ್ಕೊಂಡು ಊರ ಕಡೆ ವಾಪಸ್ ಬರ್ತಾಯಿದ್ದೀನಿ. ಬರ್ಬೇಕಾದ್ರೆ ರಶ್ ಅಂದರೆ ಸಿಕ್ಕಾಪಟ್ಟೆ ರಶ್ ಇತ್ತು. ಕೂತ್ಕೊಳ್ಳೋದಕ್ಕೆ ಜಾಗ ಇರಲಿಲ್ಲ. ಹಂಗೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಕೂತ್ಕೊಂಡು ಬಂದ್ವಿ. ಇನ್ನು ಬರ್ತಾ ಎಲ್ಲರೂ ಕೂಡ ಇಳಿದ್ರು. ಇನ್ನು ನಾನೇ ಲಾಸ್ಟು. ಇನ್ನು ಒಬ್ಬಳೇ ಯಾರು ಕೂಡ ಇಲ್ಲ. ಫ್ರೀಯಾಗಿ ಆಟೋದಲ್ಲಿ ನಾವು ಮನೆ ಕಡೆ ಅಂದರೆ ಊರ ಕಡೆ ಬರ್ತಾಯಿದ್ದೀನಿ. ಇನ್ನು ಊರ ಕಡೆ ಬರ್ತಾನೆ ನಮ್ಮ ಮನೆಯವ್ರು ಆಗಲೇ ಫೋನ್ ಮಾಡಿದ ತಕ್ಷಣ ಇನ್ನು ಗೇಟಿಗೆ ಬಂದರು. ಇನ್ನು ಬಂದ ತಕ್ಷಣವೇ ನಾನು ಮನೆಗೆ ವಾಪಸ್ ಬಂದೆ. ಬಂದ ತಕ್ಷಣವೇ ಫಸ್ಟ್ ಮಿಕ್ಸಿ ನೋಡ್ತಾಯಿದ್ದೀವಿ ಯಾವ ಥರ ಇದೆ ಏನಂತ ಹೇಳ್ಬಿಟ್ಟು. 3 ಜಾರ್ ಇದೆ ಮತ್ತು ಒಂದು ಮಿಕ್ಸಿ ಇದೆ. ಯಾಕೋ ಕ್ವಾಲಿಟಿ ಅಷ್ಟೊಂದು ಸರಿ ಇಲ್ಲ ಅನ್ನಿಸ್ತು. ಇದೇನೋ ಸ್ವಲ್ಪ ಮೋಸದಿಂದ ಕೊಟ್ಬಿಟ್ಟಿದ್ದಾರೆ ಹಳ್ಳಿ ಜನಕ್ಕೆ ಅಂತ ಹೇಳ್ಬಿಟ್ಟು ಇನ್ನು ನಾನು ನಮ್ಮ ಮನೆಯವ್ರು ಮಾತಾಡ್ಕೊತ ನೋಡ್ತಾಯಿದ್ವಿ ಮಿಕ್ಸಿನ. ಓಕೆ ಫ್ರೆಂಡ್ಸ್, ಈ ಚಿಕ್ಕ ವ್ಲಾಗು ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಆಗಲೇ ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ, ಹಾಗೆ ಸಪೋರ್ಟ್ ಮಾಡಿ. ಸಿಗೋಣ ಫ್ರೆಂಡ್ಸ್ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೆ ವ್ಲಾಗ್ ನೋಡಿ.